ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಸೋಮವಾರ 17 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಎಸ್ತೇರಳ ಪುಸ್ತಕ 5ನೇ ಅಧ್ಯಾಯದ 13ನೇ ವಚನ. ಆದರೂ ಮೊರ್ದೆಕಾಯ್ ಎಂಬ ಯಹೂದ್ಯನು ಅರಮನೆಯ ಬಾಗಿಲಲ್ಲಿ ನನ್ನ ಕಣ್ಮುಂದೆ ಕೂತಿರುವವರೆಗೂ ಇದೆಲ್ಲದರಿಂದಲೂ ನನಗೆ ತೃಪ್ತಿಯಾಗುವುದಿಲ್ಲ ಅಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ಮುಂದೆ ಯಥಾರ್ಥವಾಗಿರುವಂಥವನು ಎತ್ತಲ್ಪಡುವನು, ಗರ್ವಪಡುವಂಥವನು ಖಂಡಿತವಾಗಿ ಬೀಳುವನು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಗರ್ವ ನಾಶನಕ್ಕೆ ಕಾರಣ. ಕರ್ತನಲ್ಲಿ ಪ್ರಿಯರೇ, ಹಾಮಾನನು ತನಗೆ ಸಿಕ್ಕವ ಗೌರವದಲ್ಲಿ ಬಹಳಷ್ಟು ಮೆರೆದನು, ಬಹಳ ಸಂತೋಷಪಟ್ಟನು. ತನಗಿರುವಂಥ ಸ್ಥಾನಮಾನಗಳು, ತನಗೆ ಅರಸನು ಕೊಟ್ಟಿರತಕ್ಕಂಥ ವಿಶೇಷವಾದಂಥ ಜವಾಬ್ದಾರಿ ಮತ್ತು ತಾನು ಎಲ್ಲರ ಮುಂದೆ ಇರುವಂಥ ಅಧಿಕಾರ ಮತ್ತು ರಾಣಿ ಕೂಡ ತನ್ನನ್ನು ಅರಮನೆಗೆ ಔತಣಕ್ಕೆ ಕರೆದಿರುವಂಥದ್ದು, ಇದೆಲ್ಲದರಲ್ಲಿಯೂ ಬಹಳ ಸಂತೋಷಪಟ್ಟನು. ಆದರೆ ಇವೆಲ್ಲವೂ ಕೂಡ ಅದು ವ್ಯರ್ಥವೇ. ಕಾರಣ, ಒಬ್ಬ ಮನುಷ್ಯನು ಮೊರ್ದೆಕಾಯಿ ಅರಮನೆಯ ಬಾಗಿಲಲ್ಲಿ ಇರುವಂಥದ್ದು ಮತ್ತು ಅವನು ಹಾಮಾನನಿಗೆ ಯಾವ ರೀತಿಯಲ್ಲೂ ಗೌರವ ಸಲ್ಲಿಸದೇ ಇರುವಂಥದ್ದು ಬಹಳ ಕಷ್ಟಕರವಾದಂಥ ವಿಚಾರವಾಗಿ ತನ್ನ ಗರ್ವಕ್ಕೆ ಧಕ್ಕೆ ಬಂದಿದೆ ಎಂಬುದಾಗಿ ಅವನು ಹೇಗಾದರೂ ಮಾಡಿ ಮೊರ್ದೆಕಾಯನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನ ಮಾಡಿದನು. ಆದರೆ ಈ ರೀತಿಯಾದಂಥ ಸ್ವಾರ್ಥ, ಗರ್ವ ಅವನನ್ನು ನಾಶನಕ್ಕೆ ನಡೆಸಿತು. ಕರ್ತನಲ್ಲಿ ಪ್ರಿಯರೇ, ನಮಗೆ ದೇವರು ಕೊಡುವಂಥ ಸ್ಥಾನಮಾನಗಳು, ಅವಕಾಶಗಳು, ಜವಾಬ್ದಾರಿಗಳು ಎಲ್ಲವೂ ಕೂಡ ನಮ್ಮನ್ನು ತಗ್ಗಿಸಿಕೊಂಡು ದೇವರನ್ನು ಮಹಿಮೆ ಪಡಿಸುವುದಕ್ಕೆ ಹೊರತು ನಮಗೆ ಸಿಕ್ಕಿರುವಂಥ ಸ್ಥಾನಮಾನಗಳಲ್ಲಿ ಬೇರೆಯವರು ನಮ್ಮನ್ನು ಗೌರವಿಸಬೇಕು, ನಾವು ನೆನೆಸಿದ ಹಾಗೆ ಅವರು ನಮ್ಮನ್ನು ಗೌರವಿಸಬೇಕು, ನಮ್ಮಲ್ಲಿ ನಡೆದುಕೊಳ್ಳಬೇಕೆಂಬುದಾಗಿ ನಾವು ಆಶಿಸುವಂಥದ್ದು ಸರಿಯಾದರೆ ಅದೇ ಆಗಬೇಕೆಂಬುದಾಗಿ ಅಂಥವರನ್ನು ನಾಶಪಡಿಸುವುದಕ್ಕೆ ಮುಂದಾಗುವಂತೂ ಖಂಡಿತವಾಗಿಯೂ ಸರಿಯಾದಂಥದ್ದಲ್ಲ. ನಮಗೆ ಕೊಟ್ಟಂಥ ಸ್ಥಿತಿಯಲ್ಲಿ ನಾವುಗಳು ನಮ್ರತೆಯಿಂದ ಇರಬೇಕು ಹೊರತು ಗರ್ವದಿಂದ ಅಲ್ಲ. ಗರ್ವ ನಾಶನಕ್ಕೆ ಕಾರಣವಾದೀತು. ಕರ್ತನೇ ದಯಾಮಯ ಸ್ವಾಮಿ, ನಾವಂತೂ ನೀನು ಕೊಡುವಂಥ ಎಲ್ಲದರಲ್ಲಿ ಹೆಚ್ಚಳ ಪಡದೆ ನೀನು ನಮ್ಮ ಮೇಲೆ ಕೃಪೆ ಸುರಿಸಿದ್ದಿ ಎಂಬಂಥ ವಿಚಾರವನ್ನು ತಿಳಿದು ನಮ್ರತೆಯಿಂದ ನಡೆಕೊಳ್ಳಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆವು ತಂದೆಯೇ, ಆಮೆನ್.